ಗೈಸ, ನಾನಿದ್ದೀನಿ ಕೊಟ್ಟಿಗೆಹಾರ. ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪ್ರತಿಷ್ಠಾನ ಇದೆ. ಇಲ್ಲಿ ಪ್ರತಿಷ್ಠಾನದಲ್ಲಿ ವಿಚಿತ್ರವಾದಂಥ ಹ್ಯಾಂಡ್ಗಳು, ಅದೇ ರೀತಿ ಚಿಟ್ಟೆಗಳು, ವಿಭಿನ್ನ ರೀತಿಯ ಬಣ್ಣದ ಚಿಟ್ಟೆಗಳು, ಎಲ್ಲ ರೀತಿಯ ಹಳೆ ಕಾಲದ ವಸ್ತುಗಳು ಕೂಡ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡಬೇಕಾದ್ರೆ. ಈ ಥರ ಚಿಟ್ಟೆಗಳು, ಈ ಥರ ಹ್ಯಾಂಡ್ಗಳೆಲ್ಲ ಇದೆಯಾ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ನೋಡ್ತಾ ಇರಬೇಕಾದ್ರೆ ಇದರಲ್ಲಿ ಅಲ್ವಾ. ಅಷ್ಟು ಸುಂದರವಾಗಿದೆ. ನಾವು ಇಷ್ಟು ಹತ್ರ ಇದ್ದು ಇಲ್ಲಿಗೆ ಬಂದಿಲ್ಲಲ್ಲ ಅಂತ, ಬಟ್ ಇವಾಗ ನೋಡ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ದಲ್ಲೇ ಬನ್ನಿ, ಇಲ್ಲಿ ಕೊಟ್ಟಿಗೆಹಾರ ವಿಸಿಟ್ ಮಾಡಿದರೆ ಮಕ್ಕಳಿಗೆಲ್ಲ ಇದು ತೋರಿಸ್ಬೋದು. ಅವರು ತುಂಬ ಖುಷಿ ಪಡ್ತಾರೆ ಮಕ್ಕಳಿಗೆಲ್ಲ ಇದನ್ನೆಲ್ಲ ತೋರಿಸ್ಬೇಕಾದ್ರೆ. ನೋಡಿ ಯಾವ ಥರ ಇದೆ ಅಂತ ಅಲ್ವಾ. ಅದೇ ನಾಣ್ಯಗಳು ಮತ್ತು ಹಳೆಯದಾದಂಥ ಎಲ್ಲ ಈ ಒಂದೊಂದು ವಸ್ತುಗಳು ನೋಡಬೇಕಾದ್ರೆ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಹೇಗಿದೆ ಅಂತ ಹೇಳಿದರೆ. ಹಾಗೆ ಇದು ಎಂಟ್ರೆನ್ಸ್ ಯಾವ ಥರ ಇದೆ ನೋಡಿ. ಒಂದು ಕವಿತೆ ಇದೆ, ಓದ್ತೀನಿ ನೋಡಿ. ಕನ್ನಡ ಭಾಷೆ ಉಳಿಯೋದು ಕತೆ ಕಾದಂಬರಿಗಳಲ್ಲ, ಅದು ಉಳಿಯೋದು ಜನರ ಬಳಕೆಯಿಂದ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಹೇಳಿದರೆ, ಯಾವತ್ತೂ ಕೂಡ ಕನ್ನಡ ಭಾಷೆಯನ್ನು ಬಳಕೆ ಮಾಡಿದ್ರೇ ಅದು ಉಳಿಯೋದು. ಓಕೆ, ಮಿಸ್ ಮಾಡ್ದಲ್ಲೇ ಕನ್ನಡವನ್ನು ಪದ ಬಳಕೆ ಮಾಡಲೇಬೇಕು. ಇದು ಆ್ಯಕ್ಚುಲಿ ಲೈಬ್ರರಿ ಡೆಸ್ಕ್ ಯಾವ ಥರ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ತುಂಬ ಪುಸ್ತಕ ಬಂದು ಇಲ್ಲಿ ಓದ್ಬೋದು. ಆ ಥರ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಯಾವ ಬುಕ್ ತೊಗೊಂಡು ಓದ್ಬೋದು. ಪೂರ್ಣಚಂದ್ರ ತೇಜಸ್ವಿ ಅವರು ಬಳಸ್ತಿದ್ದ ಸ್ಕೂಟರ್ನ ಮಾದರಿ ಇದು ಸ್ಕೂಟರ್. ನಮ್ಮ ವರ್ತನೆ, ನಮ್ಮ ವ್ಯಕ್ತಿತ್ವ, ನಮ್ಮ ಪಾದಗಳಿಗೆ ಅರ್ಥ ಕೊಡುತ್ತೆ ಅನ್ನೋದು ಎಷ್ಟು ಚೆನ್ನಾಗಿದೆ ಒಂದೊಂದು ಓದಬೇಕಾದ್ರೆ ನೋಡಿ. ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ, ನಾವು ಪ್ರಕೃತಿಯ ಒಂದು ಭಾಗ. ಮಾತನಾಡದೇ ಇರುವ ಮೌನವು ಒಂದು ಮಾತು ನೋಡಿ. ಅದು ಒಂದು ಕೂಡ ಜಾಸ್ತಿ ಮಾತಾಡಿದ್ರು ತಪ್ಪು. ನನ್ನ ತಲೆಯಲ್ಲಿ ಆಗುತ್ತಿರುವ ಪ್ರಳಯವನ್ನು ನಾನಿನ್ನೂ 10% ಕೂಡ ಹೇಳಿಲ್ಲ. ಹೇಗಿದೆ ಕಾಡುಗಳಿಲ್ಲದ, ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ. ಆಯಿತಾ, ಬೈಯೋದಕ್ಕಿಂತ ಸುಲಭವಾಗಿ ಹೊಗಳಿ ಒಬ್ಬನನ್ನು ಹಾಳು ಮಾಡಬಹುದು ಅಂತ. ಚೆನ್ನಾಗಿದೆ ನೋಡಿ. ಬೈಲೇಬಾರ್ದು, ಹೊಗಳ್ಬಿಟ್ಟು ಅವನ್ನ ಹಾಳು ಮಾಡ್ಬೋದು. ನಿಜವಾಗ್ಲೂ ತುಂಬ ಜನಕ್ಕೆ ಇದು ಅರ್ಥ ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂತೇಳಿದರೆ. ಓಕೆ, ತುಂಬ ಚೆನ್ನಾಗಿದೆ. ಬನ್ನಿ, ಮಸ್ಟ್ ವಿಸಿಟ್ ಮಾಡಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪ್ರತಿಷ್ಠಾನವನ್ನು. ತುಂಬ ಚೆನ್ನಾಗಿದೆ ಅಂತ. ಈ ಕ್ಲೈಮೇಟ್ ಅಂತೂ ನೋಡ್ತಾ ಇರಬೇಕಾದ್ರೆ ಸೂಪರಪ್ಪ. ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ. ಏನೇ ನಿಮ್ಮ ಹೆಡೇಕಿದ್ರು ಒಂದು ಫೀಲೇ ಇದೆಯಲ್ವಾ, ತುಂಬ ಚೆನ್ನಾಗಿದೆ. ಅದು ಕವಿತೆಗಳು ಅಂತೂ ಅಪ್ಪ ಸೂಪರ್. ಏನ್ಯಾವ ಇದೇ ಥರ ವೀಡಿಯೋಗಳಿಗೆ ನನ್ನ ಫಾಲೋ ಮಾಡಿ, ಮಿಸ್ ಮಾಡ್ದಲ್ಲ. ಇಲ್ಲಾಂದರೆ ಗೊತ್ತಲ್ಲ, ಅದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ.